ಸ್ನೇಹಿತರೆ, ನಮ್ಮ ಜಿ ಟಿ ನಾಟಿ ಚಿಕನ್, ನಮ್ಮ ಮಾಚಳ್ಳಿಯಲ್ಲಿ ರಾಮೇಗೌಡರು ಈ ಜಿ ಟಿ ನಾಟಿ ಚಿಕನ್ ಇಲ್ಲಿಂದ ಕೋಳಿಗಳನ್ನು ತಗೊಂಡು ಹೋಗಿದ್ದು ಹೇಗೆ ಸಾಕಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಕ್ಕೆ ಬಂದೆ. ನೈಸರ್ಗಿಕವಾಗಿ ಕೋಳಿ ಕೈಲೇ ಮರಿ ಮಾಡಿಸಿ ಅವರು ನಾಟಿ ಕೋಳಿಯನ್ನು ಸಾಕ್ತಾ ಇದ್ದಾರೆ. ನೋಡಿ, ಈ ಒಂದು ಹದ್ದುಗಳು ಕೀರಗಳು ಬರ್ದಂಗೆ ಸುತ್ತ ಫೆನ್ಸ್ ಹಾಕಿ, ಅಂದರೆ ಸಣ್ಣ ಮೆಸ್ ಜಾಲರಿಯನ್ನು ಹಾಕಿ ಇವರು ಅತ್ಯುತ್ತಮವಾದಂಥ ಒಂದು ಫಾರಮನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಈ ಹೊರಗಡೆಯಿಂದ ಯಾವುದೇ ಹಾವುಗಳು ಕೀರಗಳು ಬರ್ದಂಗೆ ಈ ಥರದಾದಂಥ ಮೆಸ್ ಹಾಕ್ಕೊಂಡ್ರೆ ನಾಟಿ ಕೋಳಿಯನ್ನು ಸಾಕಲು ತುಂಬ ಅನುಕೂಲ ಆಗ್ತದೆ. ಅಂದರೆ ನಾವು ನಾಟಿ ಕೋಳಿಯನ್ನು ಸಾಕಬೇಕಾದ್ರೆ ನಮಗೆ ಸೆಕ್ಯೂರಿಟಿ ಇರಬೇಕು. ಅಂದರೆ ಯಾವುದೇ ಅದು ಹಾಗೆ ಹಾವುಗಳು ಬರ್ದಂಗೆ ಹೊರಗಡೆಯಿಂದ ನಾಯಿಗಳು ಬರ್ದಾಗೆ ಅದನ್ನು ಸೆಕ್ಯೂರಿಟಿ ಮಾಡಿದ್ರೆ ನಾಟಿ ಕೋಳಿ ಸಾಕೋದಕ್ಕೆ ನಾವೇನು ಇಲ್ಲೇ ಇರಬೇಕು ಅಂತ ಏನಿಲ್ಲ. ನಾವೆಲ್ಲರೂ ಹೊರಗಡೆ ಕೆಲಸವನ್ನು ಮುಗಿಸಿ ನಾವು ಬರ್ಬೋದು. ಫ್ರೀ ಟೈಮ್ನಲ್ಲಿ ಇವಕ್ಕೆ ಮೇವು ಮತ್ತು ನೀರನ್ನು ಹಾಕಿ ನಂತರದಲ್ಲಿ ಒಂದು ಯಾರಾದರೂ ಮನೆಯಲ್ಲೇ ಇದ್ದರೆ ಅಥವಾ ಯಾರಾದರೂ ಒಬ್ಬರು ಒಂದೊಂದು ಟೈಮ್ ವಾಚ್ ಮಾಡಿಕೊಂಡ್ರೆ ಈ ಒಂದು ನಾಟಿ ಕೋಳಿಗಳನ್ನು ಸುಲಭವಾಗಿ ಸಾಕ್ಬೋದು. ಮತ್ತು ಇತ್ತೀಚೆಗೆ ನಾಟಿ ಕೋಳಿಗೆ ತುಂಬ ಬೇಡಿಕೆ ಇದೆ. ಅಂದರೆ ನಾಟಿ ಕೋಳಿ ಮತ್ತು ಮೊಟ್ಟೆಗಳಿಗೆ ತುಂಬ ಬೇಡಿಕೆ ಇದೆ. ಬೇಡಿಕೆ ಎಷ್ಟಿದೆಯೋ ಅಷ್ಟನ್ನು ನಾವು ಸಪ್ಲೈ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾರ್ಕೆಟಿಂಗ್ನ ಒಂದು ಸಂಸ್ಥೆಯ ಮೂಲಕ ನಾವು ರೈತರಿಗೆ ನಾಟಿ ಕೋಳಿಗಳನ್ನು ಕೊಡ್ತೀವಿ ಮತ್ತು ಮಾರ್ಕೆಟ್ ಕೂಡ ಮಾಡ್ತೀವಿ. ಅಂದರೆ ಒಂದು ವ್ಯವಸ್ಥಿತವಾದಂಥ ಮಾರ್ಕೆಟನ್ನು ಕ್ರಿಯೇಟ್ ಮಾಡಿ ರೈತರು ಏನು ಸಾಕ್ತಿದ್ದಾರೋ ಈ ನಾಟಿ ಕೋಳಿಗಳನ್ನು ಅವನ್ನು ವ್ಯವಸ್ಥಿತವಾಗಿ ಉತ್ತಮವಾದಂಥ ಒಂದು ಬೆಲೆಗೆ ಮಾರಾಟ ಮಾಡ್ತಕ್ಕಂಥದ್ದು, ರೈತರಿಗೆ ಉತ್ತಮವಾದಂಥ ಆದಾಯವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ. ಏಕೆಂದರೆ ಇಲ್ಲಿ ಸ್ವಉದ್ಯೋಗ ಆದಂಗಾಗುತ್ತೆ. ಇಲ್ಲಿ ನೋಡಿ, ಕೇವಲ ಒಂದೇ ನಾಟಿ ಕೋಳಿಯನ್ನು ನಾವು ಇಲ್ಲಿ ಬೆಳೆದಿಲ್ಲ ಅಥವಾ ಸಾಕಾಣಿಕೆ ಮಾಡಿಲ್ಲ. ತೋಟಗಾರಿಕೆಯ ನಡುವೆ, ಅಂದರೆ ತೋಟವನ್ನು ಮಾಡಿಕೊಂಡು ಈಗ ಅದರ ನಡುವೆ ತೆಂಗು, ಅಡಿಕೆ ಈ ಥರ ಬೆಳೆಗಳನ್ನು ಮಾಡಿಕೊಂಡು ನಾವು ನಾಟಿ ಕೋಳಿಯನ್ನು ಸಾಕೋದ್ರಿಂದ ನೋಡಿ, ಈಗ ಪರಂಗಿ ಸಸಿ ಇದೆ. ಈ ಪರಂಗಿ ಸಸಿ ಹಣ್ಣುಗಳಿಂದ ಏನು ಆದಾಯ ಅಂತಂದರೆ ಇದನ್ನು ಮಾರಾಟವನ್ನು ಮಾಡ್ಬೋದು ಮತ್ತು ಈ ಕೋಳಿಗಳಿಗೆ ಮೇವು ಕೂಡ ಆಗುತ್ತೆ. ಅಂದರೆ ವೇಸ್ಟೇಜ್ ಅಥವಾ ಹಣ್ಣಾದಂಥ ಈ ಪರಂಗಿ ಹಣ್ಣುಗಳನ್ನು ಪೀಸ್ ಮಾಡಿ ಹಾಕಿದ್ರೆ ಈ ಕೋಳಿಗೆ ಮೇವಾಗುತ್ತೆ. ಅಂದರೆ ಈ ನೈಸರ್ಗಿಕವಾದಂಥ ಮೇವುಗಳನ್ನು ಮಾಡಿಕೊಂಡು ನಾವು ಕೋಳಿಗಳನ್ನು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಮೇವಿನ ಖರ್ಚು ಕಡಿಮೆ ಆಗ್ತದೆ. ಹಾಗಾಗಿ ಈ ಒಂದು ನೋಡಿ, ಈ ನುಗ್ಗೆ ಸಸಿ ಅಥವಾ ಈ ನುಗ್ಗೆ ಎಲೆಗಳನ್ನು ಕೋಳಿ ಮೇಯೋದ್ರಿಂದ ಕೋಳಿಗೆ ಉತ್ತಮವಾದಂಥ ಆರೋಗ್ಯವಿರುತ್ತೆ. ಅಂದರೆ ಇದರ ಹಲವಾರು ಪೌಷ್ಟಿಕಾಂಶ ಇರೋದರಿಂದ ಈ ನುಗ್ಗೆ ಎಲೆಗಳು ಈ ಕೋಳಿಗಳು ತಿನ್ನೋದ್ರಿಂದ ಮತ್ತು ಇದು ನೆರಳು ಕೂಡ ಆಗುತ್ತೆ ಕೋಳಿಗೆ. ಯಾಕೆಂದರೆ ಹದ್ದು ಕಾಗೆಗಳು ಯಾವುದೇ ಬರದಂಗೆ ಕೂಡ ಇದು ಬೆಳೆದ ನಂತರ ಛತ್ರಿ ಟೈಪ್ ಆಗಿರುತ್ತೆ. ಈ ಸಣ್ಣ ಮರಿಗಳು ಏನಿದೆಯೋ ಅವುಗಳು ಈ ಗಿಡದ ಕೆಳಗಡೆ, ಅಂದರೆ ಈ ತೊಗರಿ ಗಿಡ ಏನಿದೆ, ಈ ಸಣ್ಣ ಮರಿಗಳು ಇಲ್ಲಿ ಹೋಗಿರೋದ್ರಿಂದ ಯಾವುದೇ ಹದ್ದುಗಳು ಅವುಗಳನ್ನು ತಿನ್ನಲು ಸಾಧ್ಯ ಆಗೋದಿಲ್ಲ. ಇದು ಒಂದು ಅನುಕೂಲ. ಅಂದರೆ ಈ ಒಂದು ಸಮಗ್ರ ಬೆಳೆ ಮಾಡೋದ್ರಿಂದ ಕೇವಲ ಒಂದು ನಾಟಿ ಕೋಳಿ ಒಂದೇ ಸಾಕಾಣಿಕೆಯಲ್ಲ, ಆದಾಯವಲ್ಲ. ಇಲ್ಲಿ ಒಂದು ಮರ ಗಿಡಗಳಾಗ್ಬೋದು, ತೆಂಗು ಆಗ್ಬೋದು, ಇನ್ನಿತರ ನುಗ್ಗೆ, ನಿಂಬೆ ಈ ಥರ ವಸ್ತುಗಳಾಗ್ಬೋದು. ಈಗ ಇಲ್ಲಿ ಮಾವಿನ ಗಿಡ ಹಾಕಿದ್ದಾರೆ. ಸೊ ಈ ಒಂದು ಮಾವಿನ ಗಿಡ ಈ ಪ್ಲೇಸ್ನಲ್ಲಿ ಎತ್ತರವಾದಂಥ ಸಂದರ್ಭದಲ್ಲಿ ಇಲ್ಲಿ ನೆರಳು ಕೂಡ ಆಗುತ್ತೆ. ಅದರ ಅಡಿಯಲ್ಲಿ ಕೋಳಿಗಳು ಕೂಡ ಇರ್ತವೆ. ಯಾವುದೇ ಹದ್ದುಗಳು ಹೊಡೆಯಲು ಸಾಧ್ಯವಿಲ್ಲ. ಹಾಗಾಗಿ ಸ್ನೇಹಿತರೆ, ನಾವು ನಾಟಿ ಕೋಳಿಯನ್ನು ಸಾಕಬೇಕಾದ್ರೆ ಈ ಥರ ಒಂದು ಫಾರಮನ್ನು ರೆಡಿ ಮಾಡಿಕೊಂಡ್ರೆ ಒಂದೇ ಪ್ಲ್ಯಾಟ್ಫಾರಮಲ್ಲಿ 5-6 ಆದಾಯಗಳನ್ನು ನಾವು ಕಾಣ್ಬೋದು. ನುಗ್ಗೆ, ನಿಂಬೆ, ಅಡಿಕೆ, ತೆಂಗು ಈ ಥರವಾದಂಥ ಬೆಳೆಗಳನ್ನು ಮಾಡಿಕೊಂಡು ಅಲ್ಲಿ ನಾಟಿ ಕೋಳಿಗಳನ್ನು ಸಾಕೋದ್ರಿಂದ ಈ ಒಂದು ಪ್ರದೇಶದಲ್ಲಿ ಏನಿದೆ ಅದಕ್ಕೆ ಕೂಡ ಇದು ಕೋಳಿಯ ಕಸ ಇದಾಗುತ್ತೆ, ಗೊಬ್ಬರ ಆಗುತ್ತೆ. ಅದು ಒಂದು. ಮತ್ತು ಇಲ್ಲಿ ನಿಂಬೆ ಗಿಡ ಹಾಕಿದ್ದಾರೆ ನೋಡಿ. ಅಂದರೆ ಈ ನಿಂಬೆ ಈ ನಿಂಬೆಹಣ್ಣು ಸಿಗುತ್ತೆ. ತದನಂತರದಲ್ಲಿ ಈ ನಿಂಬೆಯ ಗಿಡ ಸುತ್ತ ಬೆಳೆದಾಗ ಈ ನಮ್ಮ ಮರಿಗಳೇನಿದ್ದಾವೋ ಆ ಮರಿಗಳು ಇಲ್ಲಿ ನಿಂಬೆ ಗಿಡದ ಕೆಳಗಡೆ ಇದ್ದಾಗ ಹದ್ದುಗಳು ಹೊಡೆಯಲು ಸಾಧ್ಯ ಆಗೋದಿಲ್ಲ. ಸೊ ಇವೆಲ್ಲ ನಮ್ಮ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಒಂದು ರಕ್ಷಣೆಗೆ ಇರ್ತಕ್ಕಂಥ ಒಂದು ಅಸ್ತ್ರ ಮತ್ತು ಆದಾಯಕ್ಕೂ ಕೂಡ ಇರ್ತಕ್ಕಂಥ ಒಂದು ಆದಾಯದ ಮೂಲ ಅಂತ ಹೇಳ್ಬೋದು. ಈ ಥರವಾದಂಥ ತೋಟಗಾರಿಕೆಯನ್ನು ಮಾಡಿ ನೋಡಿ, ಜೊತೆಗೆ 4-5 ಟಗರುಗಳನ್ನು ಸಾಕ್ತಾರೆ. ಅಂದರೆ ಇಲ್ಲಿರೋ ಮೇವನ್ನು ಮಾಡಿಕೊಂಡು ಆ ಟಗರುಗಳನ್ನು ಸಾಕೋದ್ರಿಂದ ಇದು ಕೂಡ ಒಂದು ಆದಾಯದ ಮೂಲ ಆಗ್ತದೆ. ಹಾಗಾಗಿ ಸ್ನೇಹಿತರೆ, ನಾವು ಯಾರು ಕೂಡ ಒಂದು ಸಿಂಗಲ್
ಬೆಳೆಯನ್ನು ಮಾಡಬಾರ್ದು. ಬಹು ಬೆಳೆಯನ್ನು ಮಾಡೋದ್ರ ಮುಖಾಂತರ ನಾವು ರೈತರಾದಂಥವ್ರು ನಾವು ಆದಾಯವನ್ನು ಗಳಿಸ್ಬೋದು. ಅಂದರೆ ಇವತ್ತಿನ ಮಟ್ಟದಲ್ಲಿ ಸ್ವಉದ್ಯೋಗವನ್ನು ಮಾಡಿ ಅಥವಾ ಸ್ವತಂತ್ರ ನಾವೇ ನಮ್ಮ ಜಾಗದಲ್ಲಿ ಸ್ವಉದ್ಯೋಗವನ್ನು ಮಾಡಿ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡು ನಾವು ಕೂಡ ಸ್ವತಂತ್ರವಾದಂಥ ಆರ್ಥಿಕತೆಯನ್ನು ಹೊಂದಲು ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ ಸ್ನೇಹಿತರೆ.